ಅಂಜೂರ ಬಹಳ ರುಚಿ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ರಕ್ತದಲ್ಲಿನ ಹಿಮೋಗ್ಲೋಬಿನ್ ಪ್ರಮಾಣವನ್ನು ಜಾಸ್ತಿ ಮಾಡುತ್ತೆ. ಮನೇಲಿ ಒಂದು ಅಂಜೂರದ ಮರ ನೆಟ್ಕೊಂಡ್ರೆ ಬೇಕಾದಷ್ಟು ಅಂಜೂರವನ್ನು ಬೆಳಿಬೋದು. ಬಹಳ ಈಸಿ. ಈಗ ನಾನು ಅಂಜೂರದಿಂದ ಒಂದು ಮಿಲ್ಕ್ ಶೇಕ್ ಮಾಡಿ ತೋರಿಸ್ತೀನಿ. ಬಹಳ ರುಚಿಯಾಗಿರುತ್ತೆ. ಈಗ ಮಿಲ್ಕ್ ಶೇಕ್ ಮಾಡೋ ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ. ನಾನಿಲ್ಲಿ ಒಂದು ಅಂಜೂರದ ಹಣ್ಣನ್ನು ತಗೊಂಡಿದ್ದೀನಿ. ಇದ್ರ ಮೇಲಿನ ಸಿಪ್ಪೆ ಎಲ್ಲ ತೆಗಿತೀನಿ. ಈಗ ನೋಡಿ, ಚಾಕುವಿನಿಂದ ಅಂಜೂರದ ಪೀಸ್ ಮಾಡೋಣ. ಸ್ವಲ್ಪ ಸಣ್ಣ ಕಟ್ ಮಾಡೋಣ. ಈಗ ಅಂಜೂರದ ಪೀಸು ಮಾಡಿಟ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಅದಕ್ಕೆ ಈಗ ಅಂಜೂರದ ಪೀಸ್ಗಳನ್ನೆಲ್ಲ ಹಾಕೋಣ. ಇಲ್ಲಿ ನಾನು ಸಕ್ಕರೆ ಹಾಕ್ತೀನಿ. ಒಂದು ಅಂಜೂರಕ್ಕೆ ಒಂದು 2 ಸ್ಪೂನು, ತುಂಬ ಸ್ವೀಟ್ ಮಾಡೋಲ್ಲ, ಪರಿಮಳಕ್ಕೆ ಏಲಕ್ಕಿ ಪುಡಿ ಹಾಕ್ತೀನಿ. ಹಾಗೆ ಈಗ ಅರ್ಧ ಲೋಟದಷ್ಟು ನಾನು ನೀರು ಹಾಕ್ತೀನಿ. ಅಂಜೂರ ಸ್ವಲ್ಪ ದಪ್ಪ ಬಂದುಬಿಡುತ್ತೆ ರುಬ್ಬಿದಾಗ. ಈಗ ನೋಡಿ ರುಬ್ಬಾಯಿತು. 1 ಲೋಟದಷ್ಟು ನಾನು ಹಾಲು ಹಾಕಿದ್ದೀನಿ. ಈಗ ಒಂದು ಪಾತ್ರೆಗೆ ಹಾಕೋಣ. ಈಗ 1/4 ಲೋಟದಷ್ಟು ನೀರು ಮಿಕ್ಸಿ ಜಾರಿಗೆ ಹಾಕಿ ನಾನು ಈ ಮಿಲ್ಕ್ ಶೇಕಿಗೆ ಮಿಕ್ಸ್ ಮಾಡ್ತೀನಿ. ಯಾವಾಗಲೂ ಮಿಲ್ಕ್ ಶೇಕು ಸ್ವಲ್ಪ ತಣ್ಣಗೆ ಕುಡಿದ್ರೆ ತುಂಬ ಟೇಸ್ಟ್ ಇರುತ್ತೆ. ಈಗ ನಾನು ಪ್ಲೇಟ್ ಮುಚ್ಚಿ ಫ್ರಿಜ್ಜಲ್ಲಿ ಇಡ್ತೀನಿ ಒಂದು ಅರ್ಧ ಗಂಟೆ. ಈಗ ಫ್ರಿಜ್ಜಿಂದ ಹೊರಗೆ ತೆಗೆದಿದ್ದೀನಿ ಮಿಲ್ಕ್ ಶೇಕು. ನೋಡಿ, ಒಂದು ಸರಿ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಷ್ಟು ದಪ್ಪ ಬಂದಿದೆ ನೋಡಿ. ಮಧ್ಯ ಮಧ್ಯ ಕೆಲವೊಂದು ಹೋಳುಗಳು ಇದೆ. ಈಗ ಒಂದು ಸರಿ ಸ್ಮ್ಯಾಶ್ ಮಾಡೋಣ. ಅಂಜೂರದ ಹೋಳುಗಳೆಲ್ಲ ಕರಗಿ ಹೋಗುತ್ತೆ. ಈಗ ಮಿಲ್ಕ್ ಶೇಕನ್ನು ನಾನು ಒಂದು ಲೋಟಕ್ಕೆ ಬಗ್ಸಿದ್ದೀನಿ. ಮೇಲೆ ಒಂದು 4 ಸ್ಪೂನಷ್ಟು ನಾನು ಹಾಲು ಹಾಕ್ತೀನಿ. ಇದು ಒಂದು ರುಚಿ ಕೊಡುತ್ತೆ ಇನ್ನಷ್ಟು. ಈಗ ನೋಡಿ ತಣ್ಣಗಾಗಿದೆ. ಮಿಲ್ಕ್ ಶೇಕ್ ಕುಡಿಯೋಣ. ಎಷ್ಟು ಸರಳವಾಗಿ ಅಂಜೂರದ ಮಿಲ್ಕ್ ಶೇಕು ಮಾಡ್ಬೋದು ನೋಡಿ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಒಂದು ಅಂಜೂರದಲ್ಲಿ 3 ಲೋಟದಷ್ಟು ನಾನು ಮಿಲ್ಕ್ ಶೇಕ್ ಮಾಡಿದ್ದೀನಿ. ಕೆಲವರಿಗೆ ಹಾಗೆ ಅಂಜೂರ ತಿನ್ನೋಕ್ಕೆ ಸೇರಲ್ಲ. ಈ ಥರ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿದ್ರೆ ತುಂಬ ಟೇಸ್ಟ್ ಆಗುತ್ತೆ. ಸಿಗುವಂತಹ ಮಿಲ್ಕ್ ಶೇಕನ್ನು ಕುಡಿಯೋದಕ್ಕಿಂತ ಮನೇಲಿ ಮಾಡ್ಕೊಂಡು ಕುಡಿಯೋದು ಉತ್ತಮ. ಯಾರಿಗೆ ಹಿಮೋಗ್ಲೋಬಿನ್ ಕಡಿಮೆ ಇದೆಯೋ ಅವರು ಡೈಲಿ 1 ಲೋಟ ಮಿಲ್ಕ್ ಶೇಕು ಅಂಜೂರದ್ದು ಮಾಡ್ಕೊಂಡು ಕುಡಿದ್ರೆ ಬೇಗ ರಕ್ತ ಆಗುತ್ತೆ. ಸುಲಭವಾಗಿ ಹಿಮೋಗ್ಲೋಬಿನನ್ನು ಪಡಿಬೋದು. ನೋಡಿದ್ರಲ್ಲ ವಿಡಿಯೋ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.